ರಾಯಚೂರು ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಅದು ವಿಶೇಷವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಕ್ಷೇತ್ರದಲ್ಲಿ ಜೆಡಿಎಸ್ ನಾಯಕರಂತ ಮಲ್ಕಂಡಿ ಸಾಹೇಬರು ಸಹಿತ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಇವತ್ತು ಎಲ್ಲ ಕಡೆಗೆ ಇವತ್ತು ಪ್ರಚಾರವನ್ನ ಪ್ರಾರಂಭಿಸಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಶಾಪುರ ಮತಕ್ಷೇತ್ರದಲ್ಲಿ ಇವತ್ತು ಈ ಮೈತ್ರಿ ಧರ್ಮವನ್ನ ಹೇಗಾದ್ರೂ ಮಾಡಿ ಇದನ್ನ ಬದಲು ಮಾಡಬೇಕನ್ನಂತ ಒಂದು ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ನ ಮುಖಂಡರು ಮತ್ತು ನಾಯಕರು ಒಂದು ಅಪಪ್ರಚಾರವನ್ನು ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ನಾವು ಮತ್ತು ನಮ್ಮ ಅಭ್ಯರ್ಥಿಗಳಂತ ರಾಜ ಅಮರೇಶ್ ನಾಯ್ಕ ಅವರು, ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರಂತ ರಾಜುಗೌಡ ಹಾಗೂ ನಮ್ಮ ಹಿರಿಯರಂತ ಉಪಾಧ್ಯಕ್ಷರಂತ ಬಸವರಾಜಪ್ಪ ಗುಂತಿಳಿ ಅವರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಯಂತ ಗುರುಕಾಮ ಅವರು ನಾವೆಲ್ಲರೂ ಸೇರಿ ಅಭ್ಯರ್ಥಿ ಜೊತೆಯಾಗಿ ನಾವು ಗುರು ಪಾಟೀಲ್ ಹತ್ರ ಹೋಗಿ ಭೇಟಿಯಾಗಿ ಮಾತಾಡಿ ಬಂದಿದ್ದೀವಿ. ಆದರೆ ಇವತ್ತು ಕಾಂಗ್ರೆಸ್ ಮುಖಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲ ಗುರು ಪಾಟೀಲ್ ಭೇಟಿಯಾಗಿಲ್ಲ, ಅದ್ರ ಸಲುವಾಗಿ ಇವತ್ತು ಗುರು ಪಾಟೀಲ್ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ರೀತಿ ಯಾವುದೇ ರೀತಿಯ ವಿಚಾರಗಳು ವಿದ್ಯಮಾನಗಳು ನಡೆದಿಲ್ಲ. ಅವ್ರಿಗೂ ಸಹಿತ ಇವತ್ತು ನಾವು ಅವ್ರ ಮನವಿ ಮಾಡಿದ್ದೀವಿ. ಅವರು ಸಹಿತ ಮನವಿಗೆ ಸ್ಪಂದಿಸಿ ಇವತ್ತು ಪಕ್ಷಕ್ಕೆ ಇಲ್ಲ ನಾವು ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತೀವಿ, ನಾವು ರಾಜ ಅಮರೇಶ್ ನಾಯ್ಕರನ್ನು ಬೆಂಬಲಿಸ್ತೀವಿ ಮಾತನ್ನು ಸಹಿತ ಅವರು ಹೇಳಿದ್ದಾರೆ. ಇವತ್ತು ಕೆಲವು ವಿಚಾರದಲ್ಲಿ ಕಾಂಗ್ರೆಸ್ ಅವರು ಅಪಪ್ರಚಾರ ಮಾಡ್ತಾ ಇವತ್ತು ಜೆಡಿಎಸ್ ಮುಖಂಡರಿಗೆ ಮತ್ತು ಜೆಡಿಎಸ್ ಕಾರ್ಯಕರ್ತರಿಗೆ ಇಲ್ಲ ಅಭ್ಯರ್ಥಿಗಳು ರಾಜ ಅಮರೇಶ್ ನಾಯ್ಕರು ಗುರು ಪಾಟೀಲ್ ಭೇಟಿಯಾಗಿಲ್ಲ, ಜಿಲ್ಲಾಧ್ಯಕ್ಷರು ಭೇಟಿಯಾಗಿಲ್ಲ, ಅದಕ್ಕೆ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತದನ್ನ ಜೆಡಿಎಸ್ ಮುಖಂಡರಿಗೆ ಸುಳ್ಳು ಪ್ರಚಾರವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಗುರು ಪಾಟೀಲ್ ಈ ಮೂಲಕ ಮತ್ತೊಂದು ಮನವಿ ಮಾಡ್ತೀನಿ. ನಾವು ನಮಗೆ ಬಂದಾಗ ಹೇಳಿದಂತೆ ಇವತ್ತು ತಾವು ಎಲ್ಲ ತಮ್ಮ ಕಾರ್ಯಕರ್ತರ ಮುಖಂಡರಿಗೆ ಸಂದೇಶವನ್ನು ಕೊಡಬೇಕು. ಇವತ್ತು ರಾಜ್ಯದಲ್ಲಿ ಆದಂತ ಮೈತ್ರಿ ಧರ್ಮವನ್ನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲನೆ ಮಾಡಲಿಕ್ಕೆ ನಾವು ಒಂದು ಸಂದೇಶವನ್ನ ಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಅವರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಅವರು ಸಹಿತ ಪಾಸಿಟಿವ್ ಆಗಿ ಇವತ್ತು ನಮ್ಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಮತ್ತು ಇವತ್ತು ಈ ತಾನೇ ನಮ್ಮ ಸುರೇಶ್ ಅವರು ಸಹಿತ ಅವರಿಗೆ ದೂರವಾಣಿ ಮೂಲಕ ಅವರಿಗೆ ಫೋನ್ ಅಲ್ಲಿ ಮಾತಾಡಿದ್ದಾರೆ. ಜೇವರಿಗೆಯಲ್ಲಿ ಕುಮಾರಸ್ವಾಮಿ ಅವರು ಬರೋದ್ರಿಂದ ನಾನು ಸಾಯಂಕಾಲ ತಮ್ಮ ಭೇಟಿ ಆಗ್ತೀವಿ ಮಾತನ್ನು ಸಹಿತ ಹೇಳಿದ್ದಾರೆ. ಅದಕ್ಕೆ ಕೆಲವೊಂದು ಗ್ರಾಮಗಳಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಸಹಿತ ಜೆಡಿಎಸ್ ಮುಖಂಡರು ನಮಗೆ ಪ್ರಶ್ನೆ ಮಾಡಿದ್ರು. ಇಲ್ಲ ಸರ್, ನಮ್ಮ ಸಾಹೇಬರಿಗೆ ನಮ್ಮ ಅಭ್ಯರ್ಥಿಗಳು ಭೇಟಿ ಆಗಿಲ್ಲ, ನೀವು ಭೇಟಿ ಆಗಿಲ್ಲ ಅಂತ ಹೇಳಿ ಹೇಳಿದ್ರು. ಇಲ್ಲ ಯಾರು ಹೇಳಿದ್ರಪ್ಪ ಅಂದ್ರೆ ಕಾಂಗ್ರೆಸ್ ಅವರು ಹೇಳ್ತಾ ಇದಾರೆ, ಇಲ್ಲ ನಿಮ್ಗೆ ಯಾರು ನಿಮ್ಮ ನಾಯಕರಿಗೆ ಭೇಟಿ ಆಗಿಲ್ಲ, ಅದಕ್ಕೆ ನಿಮ್ ನಾಯಕ ನಮಗೂ ಸಪೋರ್ಟ್ ಮಾಡ್ತಾರೆ. ಆ ರೀತಿ ಯಾವುದೇ ರೀತಿ ಇಲ್ಲ. ಇವತ್ತು ಎಲ್ಲ ಜೆಡಿಎಸ್ ಮುಖಂಡರಲ್ಲಿ ಮತ್ತು ನನ್ನ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಂಡು ಹೇಳ್ತೀನಿ, ತಮ್ಮ ಎಲ್ಲ ಮಾಧ್ಯಮದ ಮುಖಾಂತರ ಇವತ್ತು ನಾವೆಲ್ಲ ಅಭ್ಯರ್ಥಿ ಜೊತೆಗೂಡಿ ಗುರು ಪಾಟೀಲ್ ಮಾಜಿ ಶಾಸಕರಿಗೆ ನಾವು ಭೇಟಿಯಾಗಿ ಮಾತಾಡಿ ಬಂದಿದ್ದೀವಿ. ನಮ್ಮ ಅಭ್ಯರ್ಥಿ ಸಹಿತ 1 ಗಂಟೆಗಳ ಕಾಲ ಜೊತೆ ಚರ್ಚಿಸಿ ಬಂದಿದ್ದಾರೆ. ಅವರು ಸಹಿತ ತಮ್ಮ ಎಲ್ಲ ಕಾರ್ಯಕರ್ತರ ಮುಖಂಡರಿಗೆ ಸಂದೇಶವನ್ನ ಕೊಡ್ತಾರೆ ಮತ್ತು ಗುರು ಪಾಟೀಲ್ಗಳಿಗೆ ನಾವು ಈ ಮೂಲಕ ಮನವಿ ಮಾಡ್ತೀವಿ. ನಮ್ಮೆಲ್ಲ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಡಬೇಕು. ಮೈತ್ರಿ ಧರ್ಮವನ್ನ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಚುನಾವಣೆಯಲ್ಲಿ ಎಲ್ಲ ಕಡೆ ಇವತ್ತು ಪಾಲನೆ ಆಗ್ತಿದೆ, ಅದೇ ರೀತಿ ನಮ್ಮಲ್ಲಿ ಸಹಿತ ನಾವು ಒಂದು ವಿಚಾರದಲ್ಲಿ ತಮ್ಮ ಎಲ್ಲ ಕಾರ್ಯಕರ್ತರ ಮುಖಂಡರಿಗೆ ಸಂದೇಶ ಕೊಡುವ ಮುಖಾಂತರ ನಾವು ಈ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕು ಅನ್ನೋ ಮನವಿಯನ್ನ ಈ ಸಂದರ್ಭದಲ್ಲಿ ನಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೀನಿ.